ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಪಾಠ ವೀಕ್ಷಣೆಗೆ ನೀವೆಲ್ಲರೂ ಸಿದ್ಧರಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಇವತ್ತಿನ ದಿನ ನಾವು 5ನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ. ಅಧ್ಯಾಯ 3 ಮಾನಸಿಕ ಗಣಿತ. ಇದು ನಮ್ಮ 3ನೇ ಮತ್ತು ಕಡೆಯ ಅವಧಿಯಾಗಿದೆ. ಮಕ್ಕಳೇ, ನೀವೆಲ್ಲರೂ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸಿಕೊಂಡು ತರಗತಿಗೆ ಸಿದ್ಧರಾಗಿ ಕೂತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ವಿಷಯವನ್ನು ಕಲಿತ್ವಿ ಅನ್ನೋದನ್ನು ಒಂದು ಸಾರಿ ಪುನರ್ಮನನ ಮಾಡಿಕೊಳ್ಳೋಣ. ನಾವು ಕೊಟ್ಟಿರುವ ಸಂಖ್ಯೆಯನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳಿದೆವು. ಹಾಗೆಯೇ 2 ಸಂಖ್ಯೆಗಳ ಮೊತ್ತವನ್ನು 10, 100, 1000, 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಮೊತ್ತ ಕಂಡುಹಿಡಿಯುವುದನ್ನು ಕಲಿತೆವು. ಹಾಗೆಯೇ ನೈಜ ಸಂಕಲನದಿಂದ ಅದನ್ನು ತಾಳೆ ನೋಡುವುದನ್ನು ಕಲಿತೆವು. ಇದರಿಂದ ನಮಗೆ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ ಎನ್ನುವುದು ತಿಳಿಯಿತು. ಹಾಗೆಯೇ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ 2 ಸಂಖ್ಯೆಗಳ ವ್ಯತ್ಯಾಸವನ್ನು 10ರ 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ವ್ಯತ್ಯಾಸ ಕಂಡುಹಿಡಿಯುವುದನ್ನು ಕಲಿತೆವು. ಇಲ್ಲಿಯೂ ಕೂಡ ನಾವು ನೈಜ ವ್ಯವಕಲನದಿಂದ ತಾಳೆ ನೋಡಿದೆವು. ಆಗ ನಮಗೆ ಬಂದಂಥ ಉತ್ತರ ಸರಿಸುಮಾರು ಸಮನಾಗಿದೆ ಎಂಬುದು ತಿಳಿಯಿತು. ಇವತ್ತಿನ ತರಗತಿಯಲ್ಲಿ ನಾವು ಮೊದಲಿಗೆ ಕೊಟ್ಟಂತಹ ಸಂಖ್ಯೆಯ ವ್ಯತ್ಯಾಸವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳಿಯೋಣ. ಈಗ ಮೊದಲಿಗೆ 2 ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಈ 2 ಸಂಖ್ಯೆಗಳ ವ್ಯತ್ಯಾಸವನ್ನು ನಾವು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. 25,475 ಕಳೆ 14,832. ಮೊದಲಿಗೆ 25,475 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ನಿಮಗೆ ಈಗಾಗಲೇ ಅಂದಾಜಿಸುವುದು ಹೇಗೆ ಅನ್ನೋದು ತಿಳಿದಿದೆ. 1000 ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದಾಗ ಬಿಡಿ 10, 100ರ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು 0 ಬದಲಿಸ್ಕೊಳ್ಬೇಕು. ನೋಡಿ, ಬಿಡಿ 10, 100 ಈ 3 ಸ್ಥಾನವನ್ನು ನಾನು 0 ಬದಲಿಸಿದ್ದೇನೆ. 1000ದ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದಾಗ 1000ದ ಸ್ಥಾನದ ಹಿಂದಿನ ಸಂಖ್ಯೆ ಯಾವುದು? 100ರ ಸ್ಥಾನದಲ್ಲಿರುವ ಸಂಖ್ಯೆ 4. 1, 2, 3 ಅಥವಾ 4 ಬಂದಾಗ 1000 ಸ್ಥಾನದ ಅಂಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ 5 ಅನ್ನೋದು 5 ಅಂತಲೇ ಬರಿತೇನೆ. ಹಾಗೆಯೇ 10,000ದ ಸ್ಥಾನದಲ್ಲಿರುವಂಥ 2ಅನ್ನು 2 ಅಂತಲೇ ಬರಿತೇವೆ. ಹಾಗಾದರೆ 25,475 1000ದ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ ಏನು ಬಂತು? 25,000 ಬಂತು. ಹಾಗೆಯೇ ಮಕ್ಕಳೇ, 14,832 ಸಮೀಪದ 1000ದ ಸ್ಥಾನಕ್ಕೆ ಅಂದಾಜಿಸೋಣ. ಮೊದಲಿಗೆ ಬಿಡಿ 10, 100ರ ಸ್ಥಾನದಲ್ಲಿರುವಂಥ ಅಂಕೆಯನ್ನು 0 ಬದಲಿಸಿಕೊಳ್ಳೋಣ. ಹಾಗೆಯೇ ಮಕ್ಕಳೇ ಗಮನಿಸ್ತಾ ಇದ್ದೀರಿ, 100ರ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 8 ಇದೆ. 5, 6, 7, 8 ಅಥವಾ 9 ಇದ್ದಾಗ 1000ದ ಸ್ಥಾನದಲ್ಲಿರುವಂಥ ಅಂಕಿಗೆ 1ಅನ್ನು ಸೇರಿಸಬೇಕು. ಹಾಗಾದರೆ 4ಕ್ಕೆ 1ಅನ್ನು ಸೇರಿಸಿದ್ರೆ ಎಷ್ಟಾಯಿತು? 5. ಹಾಗೆಯೇ 10,000ದ ಸ್ಥಾನದಲ್ಲಿರುವಂಥ ಅಂಕಿಯನ್ನು ಇದ್ದ ಹಾಗೆಯೇ ಬರಿತೇವೆ, 15,000. ಈಗ ಈ 2 ಸಂಖ್ಯೆಗಳನ್ನು ನಾವೇನು ಮಾಡೋಣ? ಕಳೆಯೋಣ. ಎಷ್ಟು ಉತ್ತರ ಬಂತು? ಅಂದಾಜು ವ್ಯತ್ಯಾಸ 25,000ದಿಂದ 15,000ವನ್ನು ಕಳೆದಾಗ 10,000 ಬಂತು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಅಂದಾಜು ವ್ಯತ್ಯಾಸ ಎಷ್ಟು? 10,000. ಈಗ ಇದೇ ಲೆಕ್ಕವನ್ನು ನಾವು ನೈಜ ವ್ಯವಕಲನದಿಂದ ಮಾಡೋಣ. ಮೊದಲಿಗೆ ಕೊಟ್ಟಂತಹ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. ನಂತರ ಬಿಡಿ 10, 100, 1000, 10,000 ಹೀಗೆಯೇ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಯನ್ನು ಬರೆಯೋಣ. ಈಗ 14,832 ಸ್ಥಾನ ಬೆಲೆಗೆ ಅನುಗುಣವಾಗಿ ಬರಿತಾ ಬರೋಣ ಮಕ್ಕಳೇ. 2, 3, 8,
4 1. ಈಗ ಈ ಎರಡು ಸಂಖ್ಯೆಯನ್ನು ಕಳೆಯೋಣ. 5ರಲ್ಲಿ 2 ಕಳೆದರೆ ಎಷ್ಟು ಮಕ್ಕಳೇ? 3. ಹೇಳ್ತಾ ಇದ್ದೀರಿ, ಎಲ್ಲರೂ ಕೂಡ ಮಾಡಬೇಕು. 7ರಲ್ಲಿ 3 ಕಳೆದರೆ 4. 4ರಲ್ಲಿ 8 ಕಳೆಯೋಕ್ಕಾಗತ್ತಾ ಮಕ್ಕಳೇ? ಆಗಲ್ಲ. ಆಗ ಏನು ಮಾಡ್ತೇವೆ? ಪಕ್ಕದಿಂದ ಒಂದು ದಶಕವನ್ನು ತಗೊಂಡಾಗ ಎಷ್ಟಾಯ್ತಿದು? 14 ಆಯಿತು. 14ರಲ್ಲಿ 8 ಕಳೆದರೆ 6. ಪಕ್ಕದಲ್ಲಿ ದಶಕವನ್ನು ಕೊಟ್ಟದ್ರಿಂದ ಇಲ್ಲಿ ಎಷ್ಟು ಉಳಿತು? 5ರ ಬದಲಿಗೆ 4. 4ರಲ್ಲಿ 4 ಕಳೆದರೆ 0. 2ರಲ್ಲಿ 1 ಕಳೆದರೆ 1. ಉತ್ತರ ಎಷ್ಟಾಯಿತು? 10,643 ಅನ್ನೋದು ನಮಗೆ ನೈಜ ವ್ಯವಕಲನದಿಂದ ದೊರಕಿತು. ಹಾಗಾದರೆ ಅಂದಾಜು ವ್ಯತ್ಯಾಸದಲ್ಲಿ ದೊರಕಿದ ಮೊತ್ತ ಎಷ್ಟು ಮಕ್ಕಳೇ? 10,000. ನೈಜ ವ್ಯವಕಲನದಿಂದ ಸಿಕ್ಕ ಉತ್ತರ ಎಷ್ಟು? 10,643. ಈಗ ಇವೆರಡನ್ನು ನಾವು ಹೋಲಿಕೆ ಮಾಡಿದಾಗ ನಮಗೆ ಅಂದಾಜು ವ್ಯತ್ಯಾಸವು ನೈಜ ವ್ಯವಕಲನದ ವ್ಯತ್ಯಾಸಕ್ಕೆ ಸರಿಸುಮಾರು ಸಮನಾಗಿದೆ ಎನ್ನುವುದು ತಿಳಿಯಿತು. ಮಕ್ಕಳೇ, ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಮಕ್ಕಳೇ, ಸಂಖ್ಯೆಗಳನ್ನು ಒಂದ್ಸರಿ ಓದ್ಕೊಳ್ಳೋಣ. 86,853 ಮೈನಸ್ 47,829. ಇವೆರಡನ್ನು ಏನು ಮಾಡಬೇಕು? ನಾವು ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಮೊದಲಿಗೆ 86,853 ನಾವು ಅಂದಾಜಿಸೋಣ 10,000 ಸ್ಥಾನಕ್ಕೆ. ಆಗ ಏನಾಗುತ್ತೆ? 10,000 ಸ್ಥಾನ ಅಂದರೆ 8. ಆಗ ಬಿಡಿ 10, 100 ಮತ್ತು 1000 ಸ್ಥಾನದಲ್ಲಿರುವಂತಹ ಅಂಕಿ 0 ಬದಲಾಗತ್ತೆ. ನೋಡಿ, 0 ಹಾಗೂ 0 ಬದಲಾಗತ್ತೆ. ನಂತರ 10,000 ಹಿಂದಿನ ಸ್ಥಾನ ಯಾವುದು? 1000. 1000 ಸ್ಥಾನದಲ್ಲಿ 6 ಇರೋದ್ರಿಂದ 10,000 ಸ್ಥಾನದಲ್ಲಿರುವಂಥ ಅಂಕಿಗೆ 1 ಸೇರಿಸಬೇಕು. 8ಕ್ಕೆ 1 ಸೇರಿಸಿದ್ರೆ ಏನಾಗುತ್ತೆ? ಉತ್ತರ 9 ಆಗತ್ತೆ. ಹಾಗಾದರೆ 86,853 10,000 ಸಮೀಪಕ್ಕೆ ಅಂದಾಜಿಸಿದಾಗ ಉತ್ತರ ಎಷ್ಟು ಬಂತು? 90,000 ಬಂತು. ಹಾಗೆಯೇ 47,829 10,000 ಸಮೀಪಕ್ಕೆ ಅಂದಾಜಿಸೋಣ. ಆಗ ಏನಾಗುತ್ತೆ? ಬಿಡಿ ಸ್ಥಾನ 0, 10ರ ಸ್ಥಾನ 0, 100ರ ಸ್ಥಾನ 0, 1000ದ ಸ್ಥಾನ ಕೂಡ 0 ಆಯಿತು. ಈಗ 1000ದ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 7 ಇದೆ. 7 ಇದ್ದರೆ ಪಕ್ಕದಲ್ಲಿ ಇರುವಂತಹ ಸ್ಥಾನ ಯಾವುದು? 10,000ದ ಸ್ಥಾನ. ಅದಕ್ಕೆ 1 ಸೇರಿಸಬೇಕು. 1 ಸೇರಿಸೋಣ. ಉತ್ತರ ಏನಾಯಿತು? 50,000 ಆಯಿತು. ಈಗ 40,000ದಿಂದ 50,000 ಕಳೆದಾಗ 40,000 ಉತ್ತರ ಬಂತು. ಅರ್ಥ ಆಯ್ತಲ್ವ ಮಕ್ಕಳೇ? ಮಕ್ಕಳೇ, ನಿಮ್ಮೆಲ್ಲರಿಗೂ ಚಟುವಟಿಕೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಕ್ಕಳೇ, ನಾವೀಗ ಗುಣಲಬ್ಧವನ್ನು ಅಂದಾಜಿಸೋಣ. 2 ಸಂಖ್ಯೆಗಳನ್ನು ಕೊಟ್ಟಾಗ 2 ಸಂಖ್ಯೆಗಳನ್ನು ಅಂದಾಜಿಸಿ ನಂತರ ಗುಣಲಬ್ಧವನ್ನು ಕಂಡುಹಿಡಿಯುವುದನ್ನು ತಿಳ್ಕೊಳ್ಳೋಣ. 2,453 ಮತ್ತು 37ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಮೊದಲಿಗೆ 2,453 ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. 2,453 ಬಿಡಿ 10, 100, 1000. ಹಾಗಾದರೆ 2,453ರ ಗರಿಷ್ಠ ಸ್ಥಾನ ಎಷ್ಟು? 1000. ಹಾಗೆಯೇ 37ರ ಗರಿಷ್ಠ ಸ್ಥಾನ ಎಷ್ಟು? 2 ಅಂಕೆ ಇರೋದು. ಬಿಡಿ 10. ಹಾಗಾದರೆ ಗರಿಷ್ಠ ಸ್ಥಾನ ಯಾವುದು? 10. 2,453 1000 ಸ್ಥಾನಕ್ಕೆ ಅಂದಾಜಿಸೋಣ. ಆಗ ಮಕ್ಕಳೇ, ಬಿಡಿ 10 ಮತ್ತು 100ರ ಸ್ಥಾನದಲ್ಲಿರುವಂಥ ಅಂಕಿಯನ್ನು ನಾವು 0 ಬದಲಿಸ್ತೇವೆ. ನೋಡಿ, ನಂತರ 1000ದ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದಾಗ 1000ದ ಹಿಂದಿನ ಸ್ಥಾನ 100. 100ರಲ್ಲಿ ಇರುವಂಥ ಅಂಕಿ ಯಾವುದು? 4. 1, 2, 3, 4 ಈ ಅಂಕೆಗಳಿದ್ದಾಗ 1000ದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದರೆ 2 ಇದ್ದರೆ 2 ಅಂತಲೇ ಬರಿತೇವೆ. ಹಾಗಾದರೆ 2,453 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ ಏನು ಬಂತು? 2,000 ಬಂತು. ಹಾಗೆಯೇ 37ಅನ್ನು 10ರ ಸ್ಥಾನಕ್ಕೆ ಅಂದಾಜಿಸೋಣ. 7 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. ಬಿಡಿ ಸ್ಥಾನದಲ್ಲಿರುವಂಥ 7ಅನ್ನು 0 ಬದಲಿಸ್ತೇವೆ. ಬಿಡಿ ಸ್ಥಾನದಲ್ಲಿ 7 ಇರೋದರಿಂದ
10ರ ಸ್ಥಾನದಲ್ಲಿರುವಂಥ ಅಂಕಿಗೆ 1 ಸೇರಿಸಿ. 3ಕ್ಕೆ 1 ಸೇರಿಸಿದ್ರೆ ಎಷ್ಟಾಯಿತು? 4. ಈಗ 2000 ಮತ್ತು 40 ಏನು ಮಾಡಬೇಕು? ಗುಣಿಸಬೇಕು. ಈಗ 2000 ಗುಣಿಸು 40 ಮಾಡಿದಾಗ ಗುಣಲಬ್ಧ ಎಷ್ಟು ಬಂತು ಮಕ್ಕಳೇ? ಸರಿಯಾಗಿ ಹೇಳ್ತಾ ಇದ್ದೀರಿ. ಅಂದಾಜು ಗುಣಲಬ್ಧ 80,000 ಬಂತು. ಅರ್ಥ ಆಯ್ತಲ್ವಾ? ಈಗ ನೈಜ ಗುಣಾಕಾರದಿಂದ ನಾವು ಇವೆರಡನ್ನ ತಾಳೆ ನೋಡೋಣ. ಎಷ್ಟು ಗುಣಲಬ್ಧ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, 2453 ಗುಣಿಸು 37 ಗುಣ್ಯ ಗುಣಕ ಇವೆರಡನ್ನ ನಾವೀಗ ಗುಣಿಸೋಣ. ಮೊದಲಿಗೆ 37ರ ಮಗ್ಗಿ ನಮ್ಗೆ ಗೊತ್ತಿದೆಯಾ ಅಂತ ಹೇಳಿ ತಿಳ್ಕೊಳ್ಬೇಕು. ಗೊತ್ತಿದೆಯಾ 37ರ ಮಗ್ಗಿ? ನಮಗೆ 37ರ ಮಗ್ಗಿ ಗೊತ್ತಿಲ್ಲ. ಆಗ ಏನು ಮಾಡಬೇಕು? ಬಿಡಿ ಸ್ಥಾನದಲ್ಲಿ ಇರುವಂತಹ 7ರಿಂದ ಗುಣ್ಯವನ್ನು ಗುಣಿಸ್ಕೊಳ್ತೇವೆ. ಈಗ 2453 7ರಿಂದ ಗುಣಿಸ್ಕೊಳ್ಳೋಣ. ಏನಾಗುತ್ತೆ? 7 3 21 1 ಅಂತ ಬರಿತೇವೆ. ಕೈಯಲ್ಲಿ 2 ಉಳಿತು. 7 5 35. 35ಕ್ಕೆ 2 ಸೇರಿಸಿದ್ರೆ 37 ಆಯಿತು. 7 ಅಂತ ಬರಿತೀವಿ. ಕೈಯಲ್ಲಿ 3 ಉಳಿತು. 7 4 28. 29 30 31 1 ಅಂತ ಬರಿತೀವಿ. ಕೈಯಲ್ಲಿ 3 ಉಳಿತು. ಹಾಗೆಯೇ 7 2 14. 14ಕ್ಕೆ 3 ಸೇರಿಸಿದ್ರೆ 17 ಆಯಿತು. 7 1. ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ಮಕ್ಕಳೇ, ಗುಣ್ಯ 2453ಕ್ಕೆ ಗುಣಕದ 3ರಿಂದ ಗುಣಿಸ್ಬೇಕು. 3 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಈಗ ಬಣ್ಣವನ್ನು ಬದಲಾಯಿಸಿ ಬರೆದಿದ್ದೇನಲ್ಲ 7 ಅಂತ, 7ರ ಕೆಳಗೆ ನಾವು ಬರಿತಾ ಹೋಗಬೇಕು. ಅಂದರೆ 10ರ ಸ್ಥಾನದ ಕೆಳಗೆ ಬರಿತಾ ಹೋದಾಗ 3 3 9. ಹಾಗೆಯೇ 5 3 15 5 ಅಂತ ಬರಿತೇವೆ. ಕೈಯಲ್ಲಿ 1 ಉಳಿತು. ಹಾಗೆಯೇ 4 3 12 1 13 3. ಕೈಯಲ್ಲಿ 1 3 2 6. 6ಕ್ಕೆ 1 ಸೇರಿಸಿದ್ರೆ 7 ಆಯಿತು. ಈಗ ಇವೆರಡನ್ನು ಕೂಡಿಸೋಣ. ಉತ್ತರ ಏನು ಬಂತು? 90,761 ಉತ್ತರ ಬಂತು. ನಿಮ್ಮೆಲ್ಲರಿಗೂ ಕೂಡ ಗುಣಾಕಾರದ ಲೆಕ್ಕ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದರೆ ಇದು ನೈಜ ಗುಣಲಬ್ಧ ಆಯಿತು. ನಮಗೆ ಅಂದಾಜು ಗುಣಲಬ್ಧದಿಂದ ಬಂದದ್ದು ಎಷ್ಟು ಉತ್ತರ? 80,000. ನೈಜ ಗುಣಲಬ್ಧದಿಂದ ಸಿಕ್ಕ ಉತ್ತರ ಎಷ್ಟು? 90,761. ಈಗ ಈ ಎರಡು ಉತ್ತರವನ್ನು ನಾವು ಹೋಲಿಕೆ ಮಾಡಿದಾಗ ನಮಗೆ ತಿಳಿಯಿತು, ಅಂದಾಜಿಸಿದ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಏನಾಗಿದೆ? ಕಡಿಮೆ ಇದೆ. ಹಾಗಾದರೆ ಇನ್ನೊಂದು ಉದಾಹರಣೆಯ ಲೆಕ್ಕವನ್ನು ಮಾಡೋಣ. 5,815 ಮತ್ತು 3ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. 5,815ರ ಗರಿಷ್ಠ ಸ್ಥಾನ ಎಷ್ಟು ಮಕ್ಕಳೇ? 1000. ಹಾಗೆಯೇ 3ರ ಗರಿಷ್ಠ ಸ್ಥಾನ ಒಂದೇ ಸ್ಥಾನ ಇರೋದು ಬಿಡಿ. ಈಗ 5,815ರ ಗರಿಷ್ಠ ಸ್ಥಾನವಾದಂತಹ 1000ದ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ 10 100 ಅನ್ನೋದು ಏನಾಗತ್ತೆ? 0 ಬದಲಾಗತ್ತೆ. ನಂತರ 100ರ ಸ್ಥಾನದಲ್ಲಿ 8 ಇದೆ. 100ರ ಸ್ಥಾನದಲ್ಲಿ 8 ಇರೋದ್ರಿಂದ 1000ದ ಸ್ಥಾನದಲ್ಲಿರುವ 5ಕ್ಕೆ 1 ಸೇರಿಸಬೇಕು. ಎಷ್ಟಾಗತ್ತೆ ಉತ್ತರ? 6 ಆಗತ್ತೆ. ನೋಡಿ, 5,815 1000 ಸ್ಥಾನಕ್ಕೆ ಅಂದಾಜಿಸಿದಾಗ 6,000 ಬರುತ್ತೆ. ಈಗ ಬಂದಂಥ 6,000ಕ್ಕೆ 3ರಿಂದ ಗುಣಿಸೋಣ. 3 ಗರಿಷ್ಠ ಸ್ಥಾನದಲ್ಲೇ ಇದೆ, ಅದನ್ನು ಗರಿಷ್ಠ ಸ್ಥಾನಕ್ಕೆ ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ 3 ಅಂತಲೇ ಬರಿತೇವೆ. 6,000 ಗುಣಿಸು 3. ಉತ್ತರ ಎಷ್ಟಾಯಿತು? ಉತ್ತರ 18,000 ಆಯಿತು. ಹಾಗಾದರೆ ಅಂದಾಜು ಗುಣಲಬ್ಧ ಎಷ್ಟು ಮಕ್ಕಳೇ? 18,000. ಈಗ ಇದನ್ನೇ ನೈಜ ಗುಣಾಕಾರದಿಂದ ತಾಳೆ ನೋಡೋಣ. ಗುಣ್ಯ ಗುಣಕವನ್ನು ಬರ್ಕೊಂಡ್ವಿ. 5,815ರಿಂದ 3 ಗುಣಿಸ್ಕೊಳ್ಳೋಣ. ಉತ್ತರ ಎಷ್ಟು ಬರುತ್ತೆ? ನಿಮ್ಮೆಲ್ಲರಿಗೂ ಗುಣಾಕಾರ ಲೆಕ್ಕ ಗೊತ್ತಿದೆ. ಉತ್ತರ 17,445 ಉತ್ತರ ಬಂತು. 17,445 ಅನ್ನೋದು ನೈಜ ಗುಣಲಬ್ಧದಿಂದ ಸಿಕ್ಕಂತಹ ಉತ್ತರ. ಹಾಗಾದರೆ ಅಂದಾಜು ಗುಣಲಬ್ಧ ಎಷ್ಟು? 18,000. ನೈಜ ಗುಣಲಬ್ಧ 17,445. ಅಂದಾಜು ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಇಲ್ಲಿ ಏನಿದೆ?
ಹೆಚ್ಚಿದೆ ಅಲ್ವಾ? ಅಂದಾಜಿಸಿದ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಹೆಚ್ಚಿದೆ. ಇದನ್ನೂ ಕೂಡ ನಾವು ಸರಿಸುಮಾರು ಸಮನಾಗಿದೆ ಅಂತ ಹೇಳಿಯೇ ಪರಿಗಣಿಸಬಹುದು. ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸುತ್ತದೆ. ಒಂದು ದಿನದಲ್ಲಿ ಅದು ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ. ಈ ಲೆಕ್ಕವನ್ನು ಹೇಗೆ ಮಾಡೋದು? ಒಂದು ರೈಲು ಗಾಡಿ 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸುತ್ತದೆ. ಹಾಗಾದರೆ ಈ ಚಲಿಸುವ ದೂರವನ್ನು ನಾವು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಬೇಕು. ಗರಿಷ್ಠ ಸ್ಥಾನ ಎಷ್ಟು? ಬಿಡಿ 10 100. 100ಕ್ಕೆ ನಾವು ಅಂದಾಜಿಸಬೇಕು ಅಂದರೆ ಬಿಡಿ ಮತ್ತು 10ರ ಸ್ಥಾನ 0 ಬದಲಾಗುತ್ತೆ. 10ರ ಸ್ಥಾನದಲ್ಲಿ 2 ಇದೆ, ಆದುದರಿಂದ 100ರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂದರೆ ಉತ್ತರ ಎಷ್ಟಾಯಿತು? 200 ಕಿಲೋಮೀಟರ್ ಆಯಿತು. ಈಗ ನೋಡಿ ಮಕ್ಕಳೇ, ಒಂದು ದಿನದಲ್ಲಿ ಚಲಿಸುವ ದೂರ, ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ. ಒಂದು ದಿನದಲ್ಲಿ ಚಲಿಸುವ ಅಂದಾಜು ದೂರವನ್ನು ಅಂದರೆ ಗರಿಷ್ಠ ಸ್ಥಾನದಲ್ಲಿ ನಾವು ಬರಿಬೇಕು. 24ಅನ್ನು ಗರಿಷ್ಠ ಸ್ಥಾನದಲ್ಲಿ ಬರೆದಾಗ ಏನಾಗತ್ತೆ? ಬಿಡಿ 10, 2 ಅಂಕೆ ಇರೋದು ಅಲ್ವಾ ಮಕ್ಕಳೇ? ಉತ್ತರ ಏನಾಯ್ತು? 20 ಗಂಟೆಯೇ ಆಯಿತು. ಈಗ 200 ಗುಣಿಸು 20 ಮಾಡಿದಾಗ ನಮಗೆ ಅಂದಾಜು ಗುಣಲಬ್ಧ ಸಿಗತ್ತೆ. ಮೊದಲಿಗೆ ಲೆಕ್ಕವನ್ನು ಬರ್ಕೊಳ್ಳೋಣ ಮಕ್ಕಳೇ. 1 ಗಂಟೆಗೆ 225 ಕಿಲೋಮೀಟರ್ ಚಲಿಸ್ತದೆ. ನಾವು ಒಂದು ದಿನಕ್ಕೆ ರೈಲು ಕ್ರಮಿಸುವ ದೂರವನ್ನು ಕಂಡುಹಿಡಿಬೇಕು. ಅಂದರೆ 24 ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸ್ತದೆ ಅನ್ನೋದನ್ನು ಕಂಡುಹಿಡಿಬೇಕು. ಈಗ ನೈಜ ಗುಣಾಕಾರವನ್ನು ಮಾಡಬೇಕು ಅಂದರೆ 225 ಗುಣಿಸು 24 ಮಾಡಬೇಕು. ಅಂದಾಜು ಗುಣಲಬ್ಧವನ್ನು ಹೇಗೆ ಕಂಡುಹಿಡಿಯೋದು? 200 ಗುಣಿಸು 20. 200 ಗುಣಿಸು 20 ಮಾಡಿದ್ರೆ ಉತ್ತರ ಎಷ್ಟಾಯಿತು? 4000 ಕಿಲೋಮೀಟರ್ ಆಯಿತು. ಹಾಗಾದರೆ ಅಂದಾಜು ಗುಣಲಬ್ಧದಿಂದ ಸಿಕ್ಕ ಉತ್ತರ ಎಷ್ಟು ಮಕ್ಕಳೇ? 4000 ಕಿಲೋಮೀಟರ್. ಈಗ ನೈಜ ಗುಣಲಬ್ಧವನ್ನು ಕಂಡುಹಿಡಿಯೋಣ. 225 ಗುಣಿಸು 24. ಈಗ ಇವೆರಡನ್ನು ಗುಣಿಸಿದಾಗ ಉತ್ತರ ಎಷ್ಟು ಬಂತು? 5400 ಕಿಲೋಮೀಟರ್ ಬಂತು. ಈಗ ಇವೆರಡನ್ನು ನಾವು ಹೋಲಿಕೆ ಮಾಡಿದಾಗ ನಮಗೇನು ತಿಳಿಯಿತು ಅಂದರೆ, ಒಂದು ದಿನದಲ್ಲಿ ರೈಲು ಗಾಡಿಯು ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿದಾಗ 4000 ಕಿಲೋಮೀಟರ್ ಆಗತ್ತೆ ಅನ್ನೋದು ನಮಗೆ ಈ ಲೆಕ್ಕದಿಂದ ತಿಳಿದು ಬಂತು. ಮಕ್ಕಳೇ, ಈಗ ನಾವು ಭಾಗಲಬ್ಧವನ್ನು ಅಂದಾಜಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಳಗಿನ ಸಂಖ್ಯೆಗಳ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 398 ಭಾಗಿಸು 82 ಅಂತ ಹೇಳಿ ಕೊಟ್ಟಿದ್ದೇನೆ. 398 ಭಾಜ್ಯ 82 ಭಾಜಕ. 82ರಿಂದ 398ಅನ್ನು ನಾವು ಭಾಗಿಸಬೇಕು. ಹೇಗೆ ಭಾಗಿಸೋದು? ಮೊದಲಿಗೆ ಕೊಟ್ಟಂತಹ ಭಾಜ್ಯ ಮತ್ತು ಭಾಜಕವನ್ನು ನಾವು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಬೇಕು. 398 ಮೂರೇ ಸ್ಥಾನ ಇರೋದು, ಬಿಡಿ 10 100. ಗರಿಷ್ಠ ಸ್ಥಾನ ಯಾವುದು? 100. 100ರ ಸ್ಥಾನಕ್ಕೆ 398ಅನ್ನು ಅಂದಾಜಿಸಿದಾಗ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವಂತಹ ಸಂಖ್ಯೆಗಳು 0 ಬದಲಾಗುತ್ತೆ. ಹಾಗೆಯೇ 10ರ ಸ್ಥಾನದಲ್ಲಿ 9 ಇರೋದ್ರಿಂದ 100ರ ಸ್ಥಾನದಲ್ಲಿರುವಂತಹ 3ಕ್ಕೆ 1ಅನ್ನು ಸೇರಿಸಬೇಕು. ಆಗ ಉತ್ತರ ಎಷ್ಟಾಗತ್ತೆ? 4 ಆಗುತ್ತೆ. 3ಕ್ಕೆ 1ಅನ್ನು ಸೇರಿಸಿದಾಗ ನಮಗೆ 4 ಸಿಕ್ತು. ಹಾಗಾದರೆ 398ಅನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ 400 ಬರುತ್ತೆ. ಹಾಗೆಯೇ 82ಅನ್ನು ಗರಿಷ್ಠ ಸ್ಥಾನಕ್ಕೆ ಅಂದರೆ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ 80 ಬರುತ್ತೆ. ಗಮನಿಸ್ತಾ ಇದ್ದೀರಲ್ಲ ಮಕ್ಕಳೇ? 400 ಭಾಗಿಸು 80. ಅರ್ಥ ಆಯ್ತಲ್ವ ಮಕ್ಕಳೇ? 398 ಭಾಗಿಸು 82. ಇದನ್ನು ನಾವು ಭಾಜ್ಯ ಮತ್ತು ಭಾಜಕ ಇವೆರಡನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ನಮಗೆ ಉತ್ತರ 400 ಭಾಗಿಸು 80 ಅಂತ ಬಂತು. ಈಗ 80ನೇ 400 ಅಂತ ಹೇಳಿ ಬರ್ಕೊಳ್ಳೋಣ. 81 80, 85 400 ಅಂತ ಹೇಳಿ ನಾವಿದನ್ನ ಸಂಕ್ಷೇಪ ರೂಪಕ್ಕೆ ತರಬಹುದು. ಹಾಗಾದರೆ ಉತ್ತರ ಎಷ್ಟಾಯಿತು? 5. ಅಂದರೆ ಅಂದಾಜು ವಿಧಾನದಿಂದ ಭಾಗಲಬ್ಧವು 5 ಬಂದಿದೆ. ಅರ್ಥ ಆಯ್ತಲ್ವಾ? ಈಗ ನೈಜ ಭಾಗಾಕಾರ ವಿಧಾನದಿಂದ ಮಾಡಿ ನೋಡೋಣ ಮಕ್ಕಳೇ. 398 ಭಾಗಿಸು 82. 398 ಅನ್ನೋದು ಏನು? ಭಾಜ್ಯ. ಭಾಜಕ 82.
82ರಿಂದ 398 ಭಾಗಿಸೋಣ. 82 4 328 ಅಂತ ಹೇಳಿ ಬರುತ್ತೆ. ಈಗ 398ರಿಂದ 328 ಕಳೆದಾಗ ಉತ್ತರ ಎಷ್ಟು ಬರುತ್ತೆ? 70 ಬರುತ್ತೆ. 4 ಅನ್ನೋದು ಭಾಗಲಬ್ಧ, 70 ಅನ್ನೋದು ಶೇಷ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೈಜ ಭಾಗಾಕಾರ ವಿಧಾನದಿಂದ ಭಾಗಲಬ್ಧವು 4 ಬಂದಿದೆ. ಅಂದಾಜು ವಿಧಾನದಿಂದ ಭಾಗಲಬ್ಧ ಎಷ್ಟು ಬಂದಿತ್ತು? 5 ಬಂದಿತ್ತು. ಹಾಗಾಗಿ ಎರಡೂ ವಿಧಾನದಿಂದಲೂ ಭಾಗಲಬ್ಧವು ಸರಿಸುಮಾರು ಸಮನಾಗಿದೆ ಅನ್ನೋದು ನಮ್ಗೆ ಇದರಿಂದ ತಿಳಿಯಿತು. ಅರ್ಥ ಆಯ್ತಲ್ವಾ? ಇನ್ನೊಂದು ಲೆಕ್ಕವನ್ನ ನೋಡೋಣ ಮಕ್ಕಳೇ. 12 ಚಾಕ್ಲೇಟ್ ಡಬ್ಬದಲ್ಲಿ ಒಟ್ಟು 504 ಚಾಕ್ಲೇಟ್ಗಳಿವೆ. ಪ್ರತಿ ಚಾಕ್ಲೇಟ್ ಡಬ್ಬದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆಯನ್ನ ಅಂದಾಜು ಮಾಡಿರಿ. 12 ಚಾಕ್ಲೇಟ್ ಡಬ್ಬದಲ್ಲಿ ಎಲ್ಲಾ 12 ಚಾಕ್ಲೇಟ್ ಡಬ್ಬದಲ್ಲಿರುವಂತಹ ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ 504. ಈಗ ನಾನು ಕಂಡುಹಿಡಿಬೇಕಾದದ್ದು ಏನು ಅಂದ್ರೆ ಪ್ರತಿ ಚಾಕ್ಲೇಟ್ ಡಬ್ಬದಲ್ಲಿ ಎಷ್ಟೆಷ್ಟು ಚಾಕ್ಲೇಟ್ ಇದೆ ಅಂತ ಹೇಳಿ. ಈಗ 504 ಸಮೀಪದ 100ರ ಸ್ಥಾನಕ್ಕೆ ಇಲ್ಲಿ ಅಂದಾಜಿಸ್ಬೇಕು. ನಿಮ್ಗೆ ಲೆಕ್ಕವನ್ನ ನೋಡಿದ ಕೂಡಲೇ ಗೊತ್ತಾಯ್ತು. 504 ಭಾಗಿಸು 12 ಅಂತ ಮಾಡಿದಾಗ ಪ್ರತಿ ಡಬ್ಬದಲ್ಲಿರುವ ಚಾಕ್ಲೇಟ್ಗಳು ನಮ್ಗೆ ಸಿಗತ್ತೆ ಅನ್ನೋದು ಗೊತ್ತಾಯ್ತು. ಇಲ್ಲಿ ಚಾಕ್ಲೇಟ್ಗಳ ಸಂಖ್ಯೆಯನ್ನು ಅಂದಾಜು ಮಾಡಿ ಅಂತ ಕೇಳಿದ್ದಾರೆ. ಒಟ್ಟು ಚಾಕ್ಲೇಟ್ ಎಷ್ಟು? 504. ಅದನ್ನ ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಬೇಕು. ಗರಿಷ್ಠ ಸ್ಥಾನವೇ 100. ಹಾಗಾಗಿ 100ರ ಸ್ಥಾನಕ್ಕೆ ಅಂದಾಜಿಸೋಣ. ಏನಾಗುತ್ತೆ? 504 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ 500 ಬರುತ್ತೆ. ಹಾಗೆಯೇ 12 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 10 ಬರುತ್ತೆ. ಈಗ 500 ಭಾಗಿಸು 10. ಇದನ್ನ 10ನೇ 500 ಅಂತ ಹೇಳಿ ಬರ್ಕೊಳ್ಳೋಣ. 10 1 10, 10 50 500 ಅಂದರೆ ಉತ್ತರ ಎಷ್ಟು ಬಂತು ಮಕ್ಕಳೇ? 50. ಹಾಗಾದರೆ ಪ್ರತಿ ಚಾಕ್ಲೇಟ್ ಡಬ್ಬದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟಂತಾಯ್ತು? 50. ಹಾಗಾದರೆ ನಮಗೆ ಸಿಕ್ಕಂತ ಅಂದಾಜು ಭಾಗಲಬ್ಧ ಎಷ್ಟು? 50. ಅರ್ಥ ಆಯ್ತಲ್ವಾ? ಈಗ ನೈಜ ಭಾಗಾಕಾರದಿಂದ ನಾವು ತಾಳೆ ನೋಡೋಣ. 504 ಭಾಗಿಸು 12. 504 ಅನ್ನೋದು ಭಾಜ್ಯ, 12 ಅನ್ನೋದು ಭಾಜಕ. 12 504ರಿಂದ ಭಾಗಿಸೋಣ. ಹಾಗಾದರೆ 42 ಅನ್ನೋದೇನು? 42 ಅನ್ನೋದು ಭಾಗಲಬ್ಧ. ಶೇಷ ಎಷ್ಟು? 0. ಅರ್ಥ ಆಯ್ತಲ್ವ ಮಕ್ಕಳೇ? ನೈಜ ಭಾಗಾಕಾರ ವಿಧಾನದಿಂದ ಭಾಗಲಬ್ಧವು 42 ಬಂದಿದೆ. ಅಂದಾಜು ವಿಧಾನದಿಂದ ಭಾಗಲಬ್ಧವು 50 ಬಂದಿದೆ. ಈಗ ಇವೆರಡನ್ನ ಹೋಲಿಕೆ ಮಾಡಿದಾಗ ಎರಡೂ ವಿಧಾನದಿಂದಲೂ ನಮಗೆ ಭಾಗಲಬ್ಧವು ಸರಿಸುಮಾರು ಸಮನಾಗಿದೆ ಎನ್ನುವುದು ತಿಳಿಯಿತು. ನೆನಪಿಡಿ, ಭಾಗಲಬ್ಧವನ್ನು ಅಂದಾಜಿಸುವಾಗ ಭಾಜಕ ಮತ್ತು ಭಾಜ್ಯಗಳನ್ನು ಕೊಟ್ಟಿರುವ ಸ್ಥಾನಕ್ಕೆ ಅಂದಾಜಿಸಿ ನಂತರ ಭಾಗಿಸಬೇಕು. ಇದನ್ನು ನಾವು ಗಮನದಲ್ಲಿ ಇರಿಸ್ಕೊಳ್ಬೇಕು ಮಕ್ಕಳೇ. ನಾವೀಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ. ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಇಲ್ಲಿ ಗುಣಲಬ್ಧವನ್ನು ಕಂಡುಹಿಡಿಬೇಕು. ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. 878 ಗುಣಿಸು 46. ಈಗ 878 ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ ಏನಾಗುತ್ತೆ? ಬಿಡಿ 10 100. 100ರ ಸ್ಥಾನಕ್ಕೆ ಅಂದಾಜಿಸಬೇಕು. ಆಗ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವಂತಹ ಅಂಕಿಗಳು 0 ಬದಲಾಗುತ್ತೆ. ನೋಡಿ, 0 ಬದಲಾಯಿತು. ಈಗ 100ರ ಸ್ಥಾನವನ್ನು ಅಂದಾಜಿಸುವಾಗ ಅದರ ಹಿಂದಿನ ಸ್ಥಾನದಲ್ಲಿರುವಂಥ ಅಂಕಿಯನ್ನು ಗಮನಿಸಬೇಕು. ಅಂದರೆ 10ರ ಸ್ಥಾನದಲ್ಲಿ 7 ಇರೋದ್ರಿಂದ 100ರ ಸ್ಥಾನದಲ್ಲಿರುವಂಥ ಅಂಕಿ 8 + 1 ಅಂದರೆ ಏನಾಯಿತು? ಉತ್ತರ 9 ಆಯಿತು. ಅದೇ ರೀತಿ 46 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಉತ್ತರ 50 ಆಯಿತು. ಈಗ 900 ಗುಣಿಸು 50. ಉತ್ತರ ಎಷ್ಟಾಯಿತು ಮಕ್ಕಳೇ? 45,000 ಆಯಿತು. ಕೆಳಗಿನ ಸಂಖ್ಯೆಗಳ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. 786 ಭಾಗಿಸು 22. 786 ಏನು? ಭಾಜ್ಯ. ಭಾಜಕ ಎಷ್ಟು? 22. 786
ಗರಿಷ್ಠ ಸ್ಥಾನ ಅಂದರೆ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ ಏನಾಯಿತು? 800. ಹಾಗೆಯೇ 22ನ್ನ 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಉತ್ತರ ಎಷ್ಟಾಯಿತು? 20. ಈಗ 800 ಭಾಗಿಸು 20 ಅಂದ್ರೆ 20ನೇ 800. ಇದನ್ನ ಸಂಕ್ಷೇಪ ರೂಪಕ್ಕೆ ತಂದಾಗ 21 20, 24 800. ಹಾಗಾದ್ರೆ ಅಂದಾಜಿಸಿದಾಗ ಬಂದ ಭಾಗಲಬ್ಧ ಎಷ್ಟು ಮಕ್ಕಳೇ? 40. ಮಕ್ಕಳೇ, ನಿಮ್ಮೆಲ್ಲರಿಗೂ ಚಟುವಟಿಕೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಕ್ಕಳೇ, ಸರಿಯಾದ ಉತ್ತರವನ್ನ ನೀವಿಲ್ಲಿ ಆರಿಸಿ ಹೇಳಬೇಕು. ಹೇಳ್ತೀರಲ್ಲ? ಮೊದಲನೆಯ ಪ್ರಶ್ನೆಯನ್ನ ಕೊಟ್ಟಿದ್ದೇನೆ. 268ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. ಅಂದಾಜಿಸ್ತಾ ಇದ್ದೀರಲ್ಲ? ಯಾವುದು ಸರಿಯಾದ ಉತ್ತರ? 268ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. ಬಿಡಿ 10. 10ರ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 6 ಇದೆ. 6 ಇರೋದ್ರಿಂದ ಎಷ್ಟು ಉತ್ತರ ಆಗತ್ತೆ? ಉತ್ತರ ಎಷ್ಟು? 270. ಎರಡನೇ ಲೆಕ್ಕವನ್ನ ಗಮನಿಸಿ. 1258ಅನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿ. ಹಾಗಾದರೆ ಉತ್ತರ ಯಾವುದು? ವೆರಿ ಗುಡ್, ಉತ್ತರ 1000. ಹಾಗೆಯೇ ಮೂರನೇ ಲೆಕ್ಕವನ್ನ ಮಾಡಿ ಮಕ್ಕಳೇ. ಈ ಸಂಖ್ಯೆಯ ಅಂದಾಜು ಮೊತ್ತ ಎಷ್ಟು? 23 ಪ್ಲಸ್ 78. ಉತ್ತರ ಎಷ್ಟು? ವೆರಿ ಗುಡ್, 100. ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಗೃಹಪಾಠವನ್ನ ಕೊಡ್ತಾ ಇದ್ದೇನೆ ಮಕ್ಕಳೇ, ಎಲ್ಲರೂ ಬರ್ಕೊಳ್ಳಿ. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 1000ದ 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಮೊದಲನೇ ಲೆಕ್ಕ 82,549 ಕಳೆ 63,236. ಎರಡನೇ ಲೆಕ್ಕ 53,836 ಮೈನಸ್ 27,538. ಎರಡನೇ ಲೆಕ್ಕ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಮೊದಲನೇ ಲೆಕ್ಕ 4,537 ಗುಣಿಸು 38. ಎರಡನೇ ಲೆಕ್ಕ 57,543 ಗುಣಿಸು 43. ಹಾಗೆಯೇ ಮೂರನೇ ಲೆಕ್ಕವನ್ನು ಬರ್ಕೊಳ್ಳಿ ಮಕ್ಕಳೇ. ಕೆಳಗಿನ ಸಂಖ್ಯೆಗಳ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಮೊದಲನೇ ಲೆಕ್ಕ 876 ಭಾಗಿಸು 12. ಹಾಗೆ ಎರಡನೇ ಲೆಕ್ಕ 9,756 ಭಾಗಿಸು 98. ನಾಲ್ಕನೇ ಲೆಕ್ಕ ಒಬ್ಬ ಮರಗೆಲಸ ಮಾಡುವವನು ನವೆಂಬರ್ ತಿಂಗಳಿನಲ್ಲಿ ರೂಪಾಯಿ 18,634 ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ರೂಪಾಯಿ 32,645 ಗಳಿಸುತ್ತಾನೆ. ಡಿಸೆಂಬರ್ ತಿಂಗಳಿನಲ್ಲಿ ಎಷ್ಟು ಹೆಚ್ಚು ಹಣವನ್ನು ಗಳಿಸುತ್ತಾನೆ ಎಂಬುದನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ. ಮಕ್ಕಳೇ, ಈ ಎಲ್ಲ ಲೆಕ್ಕವನ್ನು ನೀವು ಮಾಡಿ ನಿಮ್ಮ ಗಣಿತ ಶಿಕ್ಷಕರಿಗೆ ನೀವು ತೋರಿಸಬೇಕು. ತೋರಿಸ್ತೀರಲ್ಲ? ನಾವು ಈ ಅವಧಿಯಲ್ಲಿ ಕಲಿತ ಕಲಿಕಾಂಶಗಳು ಯಾವುದು ಅನ್ನೋದನ್ನು ಒಂದ್ಸರಿ ನೆನಪು ಮಾಡಿಕೊಳ್ಳೋಣ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ನಾವು 2 ಸಂಖ್ಯೆಗಳ ವ್ಯತ್ಯಾಸವನ್ನು 1000ದ 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ವ್ಯತ್ಯಾಸ ಕಂಡುಹಿಡಿಯುವುದನ್ನು ಕಲಿತೆವು. ಅಂದಾಜು ವ್ಯತ್ಯಾಸವು ನೈಜ ವ್ಯವಕಲನದ ವ್ಯತ್ಯಾಸಕ್ಕೆ ಸರಿಸುಮಾರು ಸಮನಾಗಿದೆ ಎನ್ನುವುದನ್ನು ನಾವು ಕಂಡುಕೊಂಡ್ವಿ. 2 ಸಂಖ್ಯೆಗಳ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳಿದೆವು. ಹಾಗೆಯೇ 2 ಸಂಖ್ಯೆಗಳ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳಿದೆವು. ಇಷ್ಟೆಲ್ಲ ವಿಷಯವನ್ನು ಇವತ್ತಿನ ಅವಧಿಯಲ್ಲಿ ನಾವು ಕಲಿತೆವು. ಮಕ್ಕಳೇ, ಇದು ನಮ್ಮ ಕಡೆಯ ಅವಧಿಯಾಗಿದೆ. ಇವತ್ತಿಗೆ ಮಾನಸಿಕ ಗಣಿತದ ಪಾಠ ಮುಗಿಯಿತು. ಮಾನಸಿಕ ಗಣಿತದ ಪಾಠದಲ್ಲಿ ಎಲ್ಲ ವಿಷಯಗಳು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಮತ್ತು ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, TGT ಶಿಕ್ಷಕಿಯಾಗಿ GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.